ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಅವಿನಾಶ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/10/1991, ಸಮಯ 6:20 ಸಂಜೆ. ಅವರ ಪ್ರಶ್ನೆ, ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅವಿನಾಶ್ ಅವರ ಪ್ರಶ್ನೆ, ಸರ್ಕಾರಿ ನೌಕರಿ ಸಾಧ್ಯತೆ ಇದೆಯಾ ಅಂತ ಕೇಳಿದಾರಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮಗೆ ಷಷ್ಠದಲ್ಲಿದ್ದಾನೆ, 6ನೇ ಮನೆಯಲ್ಲಿ. ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ನೀಚಾರಿ ಷಷ್ಠ ವ್ಯಯಸಂಶರಿತಾ ಹಿ ಶುಭಾ ಪ್ರಯಚ್ಛಂತ್ಯ ಅಶುಭಾನಿ ಸರ್ವೇ ಅಂತ. ನೀಚ ಸ್ಥಾನಕ್ಕೋ ಶತ್ರು ಸ್ಥಾನಕ್ಕೋ ಷಷ್ಠ 6ನೇ ಮನೆಗೋ ಹೋಗಿರ್ತಕ್ಕಂಥ ಶುಭಗ್ರಹಗಳು ಅಷ್ಟು ಫಲವನ್ನು ಕೊಡಲಾರವು ಅಂತ. ಹೀಗಾಗಿ ನಿಮಗೆ ನೋಡಿ, ನಿಮ್ಮ ಜಾತಕದಲ್ಲಿ ಒಳ್ಳೆಯ ಗ್ರಹ ಯಾವುದಪ್ಪ ಅಂದರೆ ಶನೈಶ್ಚರ. ಹೀಗಾಗಿ ನೀವು ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಸಂಬಂಧಿಸಿದ ಹಾಗೆ ಈ ಮರಳು, ಕಬ್ಬಿಣ, ಸಿಮೆಂಟು, ಹೀಗೆ ಮರ, ಮುಟ್ಟು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಹೆಚ್ಚಿನ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಅದು ನಿಮಗೆ ಸಹಕಾರ ಆಗುತ್ತೆ. ನಿಮಗೆ ಗೊತ್ತಿಲ್ಲ, ನೀವೇನು ಅಧ್ಯಯನ ಮಾಡಿದ್ದೀರಾ ತಿಳಿಸಿಲ್ಲ, ಸರ್ಕಾರಿ ನೌಕರಿ ಸಿಗುತ್ತಾ ಅಷ್ಟು ಕೇಳಿದ್ದೀರ, ಸಿಗೋದು ಕಷ್ಟ ಇದೆ. ಹೀಗಾಗಿ ಕ್ಷೇತ್ರ ಬದಲಾವಣೆ ಮಾಡಿಕೊಂಡ್ರೆ ಅಲ್ಲಿ ಸುಲಭವಾಗಿ ಹಣ ಸಂಪಾದನೆ ಆಗುತ್ತೆ, ಜೀವನ ಚೆನ್ನಾಗಿರ್ತದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ಆರ್ಯ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/5/1991, ಸಮಯ 10:10 ರಾತ್ರಿ. ಅವರ ಪ್ರಶ್ನೆ, ಮದುವೆ ಮತ್ತು ಮುಂದಿನ ಹಾದಿ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಆರ್ಯ ಅವರ ಪ್ರಶ್ನೆ, ಮದುವೆ ಹಾಗೂ ಮುಂದಿನ ಜೀವನ ಹೇಗಿದೆ ಅಂತ ನೋಡೋಣ. ಜಾತಕ ನೋಡಿದ್ರೆ ಗೊತ್ತಾಗುತ್ತೆ ದಾರಿ ಏನು ಅಂತ. ನೋಡಿ, ತಮ್ಮದು ಧನುರ್ಲಗ್ನ. ಲಗ್ನದಿಂದ ವಿವಾಹ ಸ್ಥಾನ, ಅಲ್ಲಿ ಕುಜ ಕೇತು ಇದ್ದಾರೆ. ಸ್ವಲ್ಪ ಕ್ಲಿಷ್ಟ ಏನು ವಾತಾವರಣ ಏರ್ಪಾಡು ಮಾಡಿದೆ ಆ ಸ್ಥಾನವನ್ನು. ಹೀಗಾಗಿ ಕುಜ ಕೇತುಗಳಿದ್ದಾರೆ ಅಂದರೆ ಸ್ವಲ್ಪ, ಮತ್ತು ಆ ಸಪ್ತಮಾಧಿಪತಿ ಬುಧ ಬಲಹೀನನಾಗಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ಇವೆಲ್ಲ ಸ್ವಲ್ಪ ತೊಡಕಿನ ಲಕ್ಷಣನೇ, ಸಂಶಯ ಇಲ್ಲ ಅದರಲ್ಲಿ. ಈಗ ಪ್ರಸ್ತುತ ಅಂದರೆ ಇದು ಏನನ್ನು ಹೇಳ್ತಾ ಇದೆಯಪ್ಪ ಅಂದರೆ, ಆ ದಾರಿ ನೀವು ಕೇಳಿದ್ರಲ್ಲ, ಆ ಮಾರ್ಗ ಹೇಗಿದೆ ಮುಂದಿಂದು ಅಂತ, ಅದು ಸ್ವಲ್ಪ ಕ್ಲಿಷ್ಟವಾಗಿದೆ. ಅದನ್ನು ದಾಟಬೇಕಾಗಿದ್ದರೆ ಮನೋಬಲ ಹೆಚ್ಚಿಗೆ ಬೇಕು, ಅಷ್ಟೇ, ಇನ್ನೇನಿಲ್ಲ. ಇವುಗಳನ್ನ ಜಾತಕದಲ್ಲಿ ಗ್ರಹಸ್ಥಿತಿ ಸೂಚಿಸ್ತಕ್ಕಂಥದ್ದು ಏನಪ್ಪ ಅಂದರೆ, ಕಷ್ಟ ಇದೆ ಅಂದಾಗ ನಾವು ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ಅದನ್ನು ಮಾಡಬೇಕು, ವಸ್ತುತಃ ನಾವು ಮಾಡ್ಕೊಳ್ಬೇಕು. ಅದು ಇನ್ನೇನೋ ಇವುಗಳಿಂದ ಸಾಧ್ಯ ಇಲ್ಲ. ಹೀಗೆ ಹೆದರ್ಕೊಳ್ತಾ ಹೋದರೆ ಜೀವನವನ್ನು ಎದುರಿಸೋಕ್ಕಾಗಲ್ಲ. ಹಾಗಿದ್ರೆ ನಾನು ಇನ್ನೂ ಸ್ವಲ್ಪ, ಈಗ ಮ್ಯಾಥಮೆಟಿಕ್ಸ್ ಇದೆಯಪ್ಪ, ನಾಳೆ ಎಕ್ಸಾಮ್ ಅಂದಾಗ ಅದಕ್ಕೆ ತಯಾರಿ ಬೇರೆ ರೀತಿಯಲ್ಲಿರ್ತದೆ. ನಾವು ಕನ್ನಡ ಸಬ್ಜೆಕ್ಟನ್ನು ಬರೆದ ಹಾಗೆ ಗಣಿತವನ್ನು ತಗೊಳ್ಳಲ್ಲ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಂತೂ ಗಣಿತದಷ್ಟೇ ಕಠಿಣ ಇಂಗ್ಲೀಷು ಕೂಡ. ಹೀಗಾಗಿ ಇಂಗ್ಲೀಷಿಗೆ ಗಣಿತಕ್ಕೆ ಹಾಕುವ ತಯಾರಿ ಇದೆಯಲ್ಲ, ಅದು ಬೇರೆ ರೀತಿಯಲ್ಲಿರುತ್ತೆ. ಹಾಗೆ ಇದು ಈ ಥರ ಇದೇ ಕ್ಲಿಷ್ಟವಾಗಿದೆ ಅಂದರೆ ಸ್ಟ್ರಾಂಗ್ ಆಗಬೇಕು ನಾವು, ಅಷ್ಟೇ, ಇನ್ನೇನಿಲ್ಲ. ತಲೆ ಕೆಡಿಸ್ಕೋಬೇಡಿ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರದಶೆಯಲ್ಲಿ ಗುರುವಿನ ಭಕ್ತಿ ನಡೀತಾ ಇದೆ. ಗುರು ತುಂಬ ಬಲವಾಗಿದ್ದಾನಲ್ಲ, ಸಾಕಾಗುತ್ತೆ ಅದು. ಹೀಗಾಗಿ ಚಿಂತೆ ಬೇಡ. ನೀವು ಕುಜ ಮತ್ತು ಕೇತು 2 ಗ್ರಹಗಳ ಮತ್ತು ಬುಧ 3 ಗ್ರಹಗಳಿಗೆ ಜಪಸಹಿತವಾದ ಶಾಂತಿ ಮಾಡಿಸಿ. ಆ ಶಾಂತಿಯೇ ನಿಮ್ಮಲ್ಲಿ ಒಂದು ವಿಶೇಷ ಶಕ್ತಿಯನ್ನು ತುಂಬುತ್ತೆ. ಗ್ರಹಶಾಂತಿ ಇದೆಯಲ್ಲ, ಅಲ್ಲಿ ಮಂತ್ರ ಹೇಳುವಾಗ ಕೇಳಿಸ್ಕೊಳ್ಳಿ. ಆ ಮಂತ್ರದ ತರಂಗಗಳು ನಿಮ್ಮಲ್ಲಿ ಅಂಥದ್ದೊಂದು ಶಕ್ತಿಯನ್ನು ಉಂಟು ಮಾಡುತ್ತೆ, ಹುಟ್ಟಾಕತ್ತೆ. ಆಗ ನೀವು ಸುಲಭವಾಗಿ ಎದುರಿಸ್ತೀರ. ಜಾತಕ ಪರಿಶೀಲಿಸುವಾಗ ಏನು ಈ ಮೇಳಾಮೇಳಿ ನೋಡುವ ಸಂದರ್ಭದಲ್ಲಿ ಚೆನ್ನಾದ ಒಳ್ಳೆ ಮೈತ್ರಿ ಇರ್ತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.